ಈ ವಿಡಿಯೋದಲ್ಲಿ ಬಂದು ನಾವು ಸರ್ವಿಸಸ್ ಬಗ್ಗೆ ತಿಳ್ಕೊಳ್ಳೋಣ. ಆಲ್ರೆಡಿ ನೀವು ಸರ್ವಿಸಸ್ ಬಗ್ಗೆ ತಿಳ್ಕೊಂಡಿದ್ರಿ. ನೋಡ್ ಪೋಡ್ ಏನಕ್ಕೆ ಯೂಸ್ ಆಗುತ್ತೆ, ಅದೇ ರೀತಿ ಕ್ಲಸ್ಟರ್ ಐ ಪಿ ಏನಕ್ಕೆ ಯೂಸ್ ಆಗುತ್ತೆ, ಮತ್ತು ಲೋಡ್ ಬ್ಯಾಲೆನ್ಸರ್ ಏನಕ್ಕೆ ಯೂಸ್ ಆಗುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ಇನ್ನೊಂದು ಸರಿ ತಿಳಿಸ್ಕೊಡ್ತೀನಿ. ನಾರ್ಮಲಿ ಕ್ಲಸ್ಟರ್ ಐ ಪಿ ಬಂದು ಇಂಟರ್ನಲ್ ಕಮ್ಯುನಿಕೇಷನ್ಗೆ, ಇಂಟರ್ನಲ್ಲಿ ಆಕ್ಸೆಸ್ ಮಾಡೋಕ್ಕೆ ನಾವು ಪರ್ಟಿಕ್ಯುಲರ್ ಆಗಿ ಕ್ಲಸ್ಟರ್ ಐ ಪಿನ ಯೂಸ್ ಮಾಡ್ತೀವಿ. ಅದೇ ರೀತಿ ನೋಡ್ ಪೋರ್ಟ್ ಬಂತು ಅಂತ ಅಂದರೆ ನಿಮ್ಮದು ಲೋಕಲ್ ಸೆಟಪ್ ಏನಿರುತ್ತೆ, ಆ ಲೋಕಲ್ ಸೆಟಪ್ಪಲ್ಲಿ ನೀವು ಪರ್ಟಿಕ್ಯುಲರ್ ಆಗಿ ಆ ಪರ್ಟಿಕ್ಯುಲರ್ ಅಪ್ಲಿಕೇಶನ್ ಆಕ್ಸೆಸ್ ಮಾಡಬೇಕು ಅಂತಂದರೆ ನೋಡ್ ಪೋರ್ಟ್ನ ಎನೇಬಲ್ ಮಾಡ್ತೀರಾ. ಅದೇ ರೀತಿ ಎಕ್ಸ್ಟರ್ನಲ್ ವರ್ಲ್ಡಲ್ಲಿ ನೀವೇನಾದರೂ ಪರ್ಟಿಕ್ಯುಲರ್ ಅಪ್ಲಿಕೇಶನ್ನ ಆಕ್ಸೆಸ್ ಮಾಡಬೇಕು ಅಂತಂದರೆ ಲೋಡ್ ಬ್ಯಾಲೆನ್ಸರ್ನ ನೀವು ಯೂಸ್ ಮಾಡ್ತೀರಾ. ಅದೇ ರೀತಿ ಇನ್ನೊಂದು ಸರ್ವಿಸಸ್ ಇದೆ, ಇಂಗ್ರೆಸ್. ಈ ಇಂಗ್ರೆಸ್ ಏನಕ್ಕೆ ಯೂಸ್ ಆಗುತ್ತೆ ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ತಿಳಿತಾ ಹೋಗೋಣ. ನಾರ್ಮಲ್ ಆಗಿ ಬಂದು ನಾವು ಇಂಗ್ರೆಸ್ ಕಂಟ್ರೋಲರ್ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಇರೋದು. ಅದರಲ್ಲಿ ಬಂತು ಅಂತ ಅಂದರೆ, ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಒಂದು ಕ್ಯೂಬರ್ನೆಟಿಸ್ ಕ್ಲಸ್ಟರ್ ಇದೆ ಅಂತ ತಿಳ್ಕೊಳ್ಳಿ. ಇದರಲ್ಲಿ ಬಂದು ನೀವು 3 ಪ್ರಾಜೆಕ್ಟ್ಗಳಿದೆ, ಓಕೆನಾ. ಈ 3 ಪ್ರಾಜೆಕ್ಟ್ಗಳಿಗೂ ನೀವು ಒಂದೊಂದು ಲೋಡ್ ಬ್ಯಾಲೆನ್ಸರ್ ಅಸೈನ್ ಮಾಡಿದ್ದೀರಾ ಅಂತ ತಿಳ್ಕೊಳ್ಳಿ. ಪರ್ಟಿಕ್ಯುಲರ್ ಆಗಿ ಲೋಡ್ ಬ್ಯಾಲೆನ್ಸರ್ ಅಸೈನ್ ಮಾಡಿದಾಗ ನಿಮ್ಗೆ ಏನಾಗುತ್ತೆ, ಒಂದು ಐ ಪಿ ಅಡ್ರೆಸ್ ಬರುತ್ತೆ. ಆ ಐ ಪಿ ಅಡ್ರೆಸ್ನ ಬಂದು ನೀವು ಈ ಪರ್ಟಿಕ್ಯುಲರ್ muruli.com ಏನಿದೆ ಇದಕ್ಕೆ ನೀವು ಮ್ಯಾಪ್ ಮಾಡಬೇಕು ಅಂತ ತಿಳ್ಕೊಳ್ಳಿ. ಯಾವಾಗ ನೀವು muruli.comನ ಕ್ಲಿಕ್ ಮಾಡ್ತೀರೋ ಅವಾಗ ಆಟೋಮೆಟಿಕ್ಕಾಗಿ ಲೋಡ್ ಬ್ಯಾಲೆನ್ಸರ್ ಐ ಪಿ ಇದು ಮ್ಯಾಪ್ ಆಗಿರೋದ್ರಿಂದ ಲೋಡ್ ಬ್ಯಾಲೆನ್ಸರ್ ಐ ಪಿ ಮುಖಾಂತರ ಬಂದು ಈ ಪ್ರಾಜೆಕ್ಟ್ 1ನಲ್ಲಿರೋ ಅಪ್ಲಿಕೇಶನ್ ಅದು ಆಕ್ಸೆಸ್ ಮಾಡುತ್ತೆ, ಓಕೆನಾ. ಈ ರೀತಿ ನಮ್ಮದು ಪರ್ಟಿಕ್ಯುಲರ್ ನಾರ್ಮಲ್ ಆಗಿ ಫ್ಲೋ ವರ್ಕ್ ಆಗೋದು. ಈ ಪರ್ಟಿಕ್ಯುಲರ್ಲಿ ನೋಡ್ಬೋದು, ಇದರಲ್ಲಿ ಏನೋ ಒಂದು ಪ್ರಾಬ್ಲಮ್ ಆಗುತ್ತೆ ಅಂದರೆ, ಈ ಪರ್ಟಿಕ್ಯುಲರ್ ನೋಡ್ಬೋದು ನೀವು ಇಲ್ಲಿ 3 ಪ್ರಾಜೆಕ್ಟ್ ಇದೆ ಅಂತ ತಿಳ್ಕೊಳ್ಳಿ. ಇವಾಗ ನಾವು ಪರ್ಟಿಕ್ಯುಲರ್ ಪ್ರಾಜೆಕ್ಟ್ 1ಗೆ ಒಂದು ಲೋಡ್ ಬ್ಯಾಲೆನ್ಸರ್ನ ಅಸೈನ್ ಮಾಡ್ದೋ, ತಿರ್ಗಾ muruli.comಗೆ ನಾವು ಪರ್ಟಿಕ್ಯುಲರ್ ಆಗಿ ಮ್ಯಾಪ್ ಮಾಡ್ದೋ. ಅದೇ ರೀತಿ ಈ ಪ್ರಾಜೆಕ್ಟ್ 2ಗೆ ನಾವೇನು ಮಾಡ್ದೋ, ತಿರ್ಗಾ ಪ್ರಾಜೆಕ್ಟ್ 2ಗೆ ಒಂದು ಲೋಡ್ ಬ್ಯಾಲೆನ್ಸರ್ನ ಅಸೈನ್ ಮಾಡೋದು, ಅಲ್ಲೊಂದು ಐ ಪಿ ಅಡ್ರೆಸ್ ಜನರೇಟ್ ಆಯಿತು. ಅವಾಗ ಏನು ಮಾಡ್ತೀವಿ, project2.muruli.com ಅಂತ ಇನ್ನೊಂದು ಡೊಮೈನ್ಗೆ ಅಸೈನ್ ಮಾಡ್ದೋ. ಅದೇ ರೀತಿ ಪ್ರಾಜೆಕ್ಟ್ 3ಗೂ ಪರ್ಟಿಕ್ಯುಲರ್ ಆಗಿ ಒಂದು ಡೊಮೈನ್ ಬೇಕಾಗಿರುತ್ತೆ. ಅದಕ್ಕೆ ನಾನು ಡೊಮೈನ್ ಕ್ರಿಯೇಟ್ ಮಾಡ್ತೀನಿ, project3.muruli.com ಅಂತ. ನಾನು ಇದಕ್ಕೆ ಒಂದು ಲೋಡ್ ಬ್ಯಾಲೆನ್ಸರ್ನ ಕ್ರಿಯೇಟ್ ಮಾಡ್ತೀನಿ. ಇದಕ್ಕೆ ಲೋಡ್ ಬ್ಯಾಲೆನ್ಸರ್ ಕ್ರಿಯೇಟ್ ಮಾಡಿ ಡೈರೆಕ್ಟಾಗಿ ನಾನು project3.muruli.com ಏನಿದೆ ಅದಕ್ಕೆ ಅಸೈನ್ ಮಾಡ್ತೀನಿ. ಇಲ್ಲಿ ಏನು ಪ್ರಾಬ್ಲಮ್ ಆಗುತ್ತೆ ಅಂತಂದರೆ, ಇಲ್ಲಿ ನೋಡ್ಬೋದು ಪ್ರಾಜೆಕ್ಟ್ 1ಗೆ ನಾನು ಲೋಡ್ ಬ್ಯಾಲೆನ್ಸರ್ ಅಸೈನ್ ಮಾಡಿದ್ದೀನಿ. ಅದಾದಮೇಲೆ ಬಂದು ನಾನು ಸಬ್ ಡೊಮೈನ್ನ ಕ್ರಿಯೇಟ್ ಮಾಡ್ತೀನಿ. ಇದು ಮೇನ್ ಡೊಮೈನ್ ಆಗಿರುತ್ತೆ, ಅದಕ್ಕೊಂದು ಸಬ್ ಡೊಮೈನ್ನ ಕ್ರಿಯೇಟ್ ಮಾಡ್ತೀನಿ. ಈ ಕ್ರಿಯೇಷನ್ ಯಾವ ರೀತಿ ಸಬ್ ಡೊಮೈನು ಅಥವಾ ಡೊಮೈನು ಯಾವ ರೀತಿ ಕ್ರಿಯೇಟ್ ಮಾಡೋದು, ಯಾವ ರೀತಿ ಮ್ಯಾಪ್ ಮಾಡೋದು ಅನ್ನೋದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಇದರಲ್ಲಿ ಒಂದು ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ಇವಾಗ ಪ್ರಾಜೆಕ್ಟ್ 1 ಅಂತ ಇದೆ, ಇದರ ಅಪ್ಲಿಕೇಶನ್ನ ಬಂದು ನೀವು ಸರ್ವಿಸ್ ಮುಖಾಂತರ ಎಕ್ಸ್ಪೋಸ್ ಮಾಡಿದರೆ ಅವಾಗ ನಿಮಗೆ ಲೋಡ್ ಬ್ಯಾಲೆನ್ಸರ್ ಎನೇಬಲ್ ಆಗುತ್ತೆ. ಲೋಡ್ ಬ್ಯಾಲೆನ್ಸರ್ ಎನೇಬಲ್ ಆದಮೇಲೆ ಇದರಲ್ಲಿ ಒಂದು ಐ ಪಿ ಅಡ್ರೆಸ್ ಜನರೇಟ್ ಆಗುತ್ತೆ. ಐ ಪಿ ಅಡ್ರೆಸ್ನ ಬಂದು ನೀವು ಪರ್ಟಿಕ್ಯುಲರ್ ಆಗಿ ಡೊಮೈನಲ್ಲಿ ಮ್ಯಾಪ್ ಮಾಡಿರ್ತೀರಾ, ಓಕೆನಾ. ಮ್ಯಾಪ್ ಮಾಡಿರ್ತೀರಿ. ಇವಾಗ ಯಾವಾಗ ನೀವು pro1.muruli.com ಅಂತ ಕ್ಲಿಕ್ ಮಾಡ್ತೀರೋ ಅವಾಗ ಆಟೋಮೆಟಿಕ್ಕಾಗಿ ಪ್ರಾಜೆಕ್ಟ್ 1 ನಿಮಗೆ ಸೆಲೆಕ್ಟ್ ಆಗುತ್ತೆ, ಓಕೆನಾ. ಅದೇ ರೀತಿ ನೀವು ಈ 3 ಪ್ರಾಜೆಕ್ಟ್ಗಳಿಗೂ ಪರ್ಟಿಕ್ಯುಲರ್ ಆಗಿ ಒಂದೊಂದು ಲೋಡ್ ಬ್ಯಾಲೆನ್ಸರ್ನ ಅಸೈನ್ ಮಾಡ್ತಾ ಹೋದರೆ ಏನಾಗುತ್ತೆ ಅಂತಂದರೆ, ನಿಮಗೆ ಪರ್ಟಿಕ್ಯುಲರ್ ಆಗಿ ನೀವು AWS ಅಲ್ಲಿ ಎಕ್ಸಾಂಪಲ್ ತಗೊಳ್ತು ಅಂತಂದರೆ ಈ ಲೋಡ್ ಬ್ಯಾಲೆನ್ಸರ್ ಕಾಸ್ಟು ನಿಮ್ಗೆ ಹೆವಿ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಒಂದು ಲೋಡ್ ಬ್ಯಾಲೆನ್ಸರ್ ಕಾಸ್ಟ್ ಬಂದು ನಿಮಗೆ ಮಂತ್ಲಿ ಒಂದು $50 ಅಥವಾ ಒಂದು $100 ಬರುತ್ತೆ ಅಂತ ತಿಳ್ಕೊಳ್ಳಿ. ಅದ್ರ ಬದಲು $100 ಬಂತು, ಇದಕ್ಕೂ $100, ಇದಕ್ಕೂ $100 ಅಂದರೆ $300, ಓಕೆನಾ. ನಾರ್ಮಲ್ ಆಗಿ ಕಂಪ್ನಿಗಳು ಏನು ಎಕ್ಸ್ಪೆಕ್ಟ್ ಮಾಡುತ್ತವೆ ಅಂತ ಅಂದರೆ, ನಿಮ್ಮ ಕಾಸ್ಟ್ ಆಪ್ಟಿಮೈಸೇಷನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ, ಓಕೆನಾ. ಇವಾಗ ನೀವು ಯಾವ ರೀತಿ ರೆಡ್ಯೂಸ್ ಮಾಡ್ತೀರಾ ಅಂತ ಅಂದರೆ, ಡೈರೆಕ್ಟಾಗಿ ಒಂದು ಇಂಗ್ರೆಸ್ ಕಂಟ್ರೋಲರ್ನ ಇಂಪ್ಲಿಮೆಂಟ್ ಮಾಡ್ತೀರಾ. ಇಲ್ಲಿ ನೋಡ್ಬೋದು, ಇಲ್ಲಿ ಏನು ಮಾಡ್ತೀರಾ, ಈ ಪ್ರಾಜೆಕ್ಟ್ 3ಗೆ ಡೈರೆಕ್ಟಾಗಿ ಒಂದೊಂದು ಲೋಡ್ ಬ್ಯಾಲೆನ್ಸರ್ನ ಅಟ್ಯಾಚ್ ಮಾಡಬಹುದು. ನೀವೇನು ಮಾಡ್ತೀರಾ, ಒಂದು ಇಂಗ್ರೆಸ್ ಕಂಟ್ರೋಲರ್ ಏನಿದೆ Nginx, ಇಂಗ್ರೆಸ್ ಕಂಟ್ರೋಲರಲ್ಲೂ ಡಿಫ್ರೆಂಟ್ ಟೈಪ್ಸ್ಗಳಿದೆ. ಅದರಲ್ಲಿ ಬಂದು ನಾನು Nginx ಇಂಗ್ರೆಸ್ ಕಂಟ್ರೋಲರ್ನ ಯೂಸ್ ಮಾಡ್ತಾ ಇದ್ದೀನಿ. ನಾರ್ಮಲಾಗಿ ಕಂಪ್ನಿಗಳಲ್ಲಿ Nginx ಇಂಗ್ರೆಸ್ ಕಂಟ್ರೋಲರ್ನ ನಾರ್ಮಲಾಗಿ ಯೂಸ್ ಮಾಡೋದು. ನಾನೇನು ಮಾಡ್ತೀನಿ, Nginx ಇಂಗ್ರೆಸ್ ಕಂಟ್ರೋಲರ್ನ ನಾನು ಇನ್ಸ್ಟಾಲ್ ಮಾಡ್ತೀನಿ. ಇದನ್ನು ಬಂದು ಯಾವುದೇ ರೀತಿ ನಿಮಗೆ ಇನ್ಬಿಲ್ಟು ಇನ್ಸ್ಟಾಲ್ ಆಗಿರಲ್ಲ. ಇದನ್ನು ಬಂದು ನೀವು ಕಸ್ಟಮ್ ರಿಸೋರ್ಸ್ ಅಂತ ಕರಿತೀವಿ. ಇದನ್ನು ನೀವು ಔಟ್ಸೈಡಿಂದ ಪರ್ಟಿಕ್ಯುಲರ್ ಪ್ಯಾಕೇಜ್ನ ತೊಗೊಂಡು ಇದನ್ನು ಇನ್ಸ್ಟಾಲ್ ಮಾಡಬೇಕಾಗುತ್ತೆ, ಅಥವಾ ಕಮೆಂಟ್ ಲೈನ್ ಮುಖಾಂತರ ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನಾನೇನು ಮಾಡ್ತೀನಿ, 3 ಪ್ರಾಜೆಕ್ಟ್ ಇದೆ, ಈ ಕ್ಯೂಬರ್ನೆಟಿಸ್ ಕ್ಲಸ್ಟರ್ ಹೋಗಿ ಈ ಪರ್ಟಿಕ್ಯುಲರ್ ಇಂಗ್ರೆಸ್ ಕಂಟ್ರೋಲರ್ ನಾನು ಇನ್ಸ್ಟಾಲ್ ಮಾಡ್ತೀನಿ. ಇನ್ಸ್ಟಾಲ್ ಮಾಡಾದ್ಮೇಲೆ ನಾನು ಏನು ಮಾಡ್ತೀನಿ, ಈ ಪರ್ಟಿಕ್ಯುಲರ್ ಇಂಗ್ರೆಸ್ ಕಂಟ್ರೋಲ್ ಏನಿರುತ್ತೆ ಅದಕ್ಕೆ ಒಂದು ಲೋಡ್ ಬ್ಯಾಲೆನ್ಸರ್ನ ಅಸೈನ್ ಮಾಡ್ತೀನಿ, ಓಕೆನಾ. ಈ ಲೋಡ್ ಬ್ಯಾಲೆನ್ಸರ್ನ ಅಸೈನ್ ಮಾಡಿ ಇಲ್ಲಿ ಪರ್ಟಿಕ್ಯುಲರ್ muruli.com ಅಂತ ಏನಿದೆ ಅದೇ ರೀತಿ ನಾನು ಒಂದು 4-5 ಡೊಮೈನ್ಗಳು ಬೇಕಲ್ವಾ, .muruli.com, project2 muruli.com, project3 muruli.com ಅಂತ ಏನಿದೆ, ಈ ಡೊಮೈನ್ಗಳನ್ನ ಒಂದು 3 ಡೊಮೈನ್ಗಳನ್ನ ನಾನು ಕ್ರಿಯೇಟ್ ಮಾಡ್ತಾ ಹೋಗ್ತೀನಿ, ಓಕೆನಾ. 3 ಡೊಮೈನ್ಗಳು ಕ್ರಿಯೇಟ್ ಮಾಡಿ ನಾನೇನು ಮಾಡ್ತೀನಿ, ಈ ಸಿಂಗಲ್ ಲೋಡ್ ಬ್ಯಾಲೆನ್ಸರ್ ಏನಿದೆ ಐ ಪಿ ಅಡ್ರೆಸ್ನ ಎಲ್ಲದಕ್ಕೂ ಪರ್ಟಿಕ್ಯುಲರ್ಗೆ ಅಸೈನ್ ಮಾಡ್ತೀನಿ. ಯಾವಾಗ ನಾನು muruli.com ಕ್ಲಿಕ್ ಮಾಡ್ತೀನೋ, pro1.muruli.comಗೆ ಕ್ಲಿಕ್ ಮಾಡ್ತೀನೋ ಅವಾಗ ಏನಾಗುತ್ತೆ, ಈ ಲೋಡ್ ಬ್ಯಾಲೆನ್ಸರ್ಗೆ ಹೋಗುತ್ತೆ. ಲೋಡ್ ಬ್ಯಾಲೆನ್ಸರಿಂದ ಇಂಗ್ರೆಸ್ಗೆ ಹೋಗುತ್ತೆ. ಇಂಗ್ರೆಸಲ್ಲಿ ಬಂತು ಅಂದರೆ ನಾನು ರೂಲ್ಸ್ನ ಡಿಫೈನ್ ಮಾಡಿರ್ತೀನಿ, ಓಕೆನಾ. ಒಂದು YAML ಫೈಲ್ನ ಬರೆದಿರ್ತೀನಿ. ಆ YAML ಫೈಲ್ ಒಳಗಡೆ ಬಂದು ಪರ್ಟಿಕ್ಯುಲರ್ ಆಗಿ pro.muruli.com ಅಂತ ಬಂದರೆ
ಈ ಪರ್ಟಿಕ್ಯುಲರ್ ಇಂಗ್ರೆಸ್ ಕಂಟ್ರೋಲರು ಎಲ್ಲಿ ಪರ್ಟಿಕ್ಯುಲರ್ ಟ್ರಾಫಿಕ್ನ ಟ್ರಾನ್ಸ್ಫರ್ ಮಾಡಬೇಕು ಅನ್ನೋದನ್ನು ನಾನು ಈ ರೂಲ್ಸಲ್ಲಿ ಬರೆದಿರ್ತೀನಿ. ಇವಾಗ ಇಲ್ಲಿ ಬಂದು ನಾನು ಪ್ರೋ .ಮುರಳಿ.com, ಅದೇ ರೀತಿ pro2muruli.com, ಅದೇ ರೀತಿ pro3muruli.com ಅಂತ ಇಲ್ಲಿ ರೋಲ್ಸ್ನ ಡಿಫೈನ್ ಮಾಡಿರ್ತೀನಿ. ಪ್ರೋ 1 ಬಂತು ಅಂತಂದರೆ ಪ್ರಾಜೆಕ್ಟ್ 1 ಏನಿದೆ ಆ ಪರ್ಟಿಕ್ಯುಲರ್ ಸರ್ವಿಸ್ಗೆ ಕನೆಕ್ಟ್ ಆಗೋ ಥರ. ಅದೇ ರೀತಿ ಪ್ರಾಜೆಕ್ಟ್ 2 ಅಂತ ಬಂತು ಅಂದರೆ ಪ್ರಾಜೆಕ್ಟ್ 2 ಏನಿದೆ ಆ ಪರ್ಟಿಕ್ಯುಲರ್ ಸರ್ವಿಸ್ ಕನೆಕ್ಟ್ ಆಗೋ ಥರ ನಾನು ಇಲ್ಲಿ ರೂಲ್ಸ್ನ ಡಿಫೈನ್ ಮಾಡ್ತೀನಿ. ಯಾವಾಗ ನಾನು ಪರ್ಟಿಕ್ಯುಲರ್ pro1.muruli.com ಕ್ಲಿಕ್ ಮಾಡ್ತೀನೋ ಆ ಲೋಡ್ ಬ್ಯಾಲೆನ್ಸರ್ಗೆ ಹೋಗುತ್ತೆ. ಆ ಲೋಡ್ ಬ್ಯಾಲೆನ್ಸರ್ ಸೇಮು ಏನಿದೆ ಐ ಪಿ ಅಡ್ರೆಸ್ಸು ಅದಕ್ಕೆ ಎಲ್ಲ ಡೊಮೈನ್ಗೂ ಸೇಮ್ ಐ ಪಿ ಅಡ್ರೆಸ್ ಇರುತ್ತೆ. ಈ ಲೋಡ್ ಬ್ಯಾಲೆನ್ಸಿಂದ ಬಂದು ಇಂಗ್ರೆಸ್ ಕಂಟ್ರೋಲ್ ಕನೆಕ್ಟ್ ಆಗುತ್ತೆ. ಇಂಗ್ರೆಸ್ ಕಂಟ್ರೋಲ್ ಹೋಗಿ ಅದ್ರ ರೂಲ್ಸು ಅಂತಂದರೆ ಆ ಪರ್ಟಿಕ್ಯುಲರ್ ಎಂಜಿನಿಕ್ಸ್ ರೂಲ್ಸ್ ಫೈಲ್ ಏನಿರುತ್ತೆ ಅದರಲ್ಲಿ ಚೆಕ್ ಮಾಡುತ್ತೆ. ಓಕೆ, ನಾನು ಯಾವುದನ್ನು ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಅಲ್ಲಿ pro1.comನ ಸೆಲೆಕ್ಟ್ ಮಾಡ್ಕೊಳ್ಳುತ್ತೆ. ಅದ್ರ ಅಂಡರಲ್ಲಿ ನಾನು ಡಿಫೈನ್ ಮಾಡಿರ್ತೀನಿ ಯಾವ ಸರ್ವಿಸ್ಗೆ ಹೋಗಿ ನೀನು ಟಾರ್ಗೆಟ್ ಮಾಡಬೇಕು ಅಂತ. ಇವಾಗ ಇನ್ ಕೇಸ್ ಏನಾದ್ರು ಪ್ರಾಜೆಕ್ಟ್ 1 ಅಂತ ಸರ್ವಿಸ್ ಇತ್ತು ಅಂತಂದರೆ ಅದೇನು ಮಾಡುತ್ತೆ, ಪ್ರಾಜೆಕ್ಟ್ 1 ಸರ್ವಿಸ್ಗೆ ಹೋಗುತ್ತೆ, ಸರ್ವಿಸಿಂದ ಒಳಗಡೆ ಹೋಗಿ ಅಪ್ಲಿಕೇಶನ್ನ ಆಕ್ಸೆಸ್ ಮಾಡುತ್ತೆ. ಈ ರೀತಿ ಜಸ್ಟ್ ಒಂದು ಸಿಂಪಲ್ ಒಂದು ಲೋಡ್ ಬ್ಯಾಲೆನ್ಸನ್ನು ಎನೇಬಲ್ ಮಾಡಿ ಡೈರೆಕ್ಟ್ ಇಂಗ್ರೆಸ್ ಕಂಟ್ರೋಲ್ ಮುಖಾಂತರ ಒಂದೇ ಒಂದು ಲೋಡ್ ಬ್ಯಾಲೆನ್ಸರಿಂದ ಎಲ್ಲ ಪರ್ಟಿಕ್ಯುಲರ್ ಅಪ್ಲಿಕೇಶನ್ ನೀವು ಆಕ್ಸೆಸ್ ಮಾಡ್ಬೋದು. ಪರ್ಟಿಕ್ಯುಲರ್ ಆಗಿ ಎಂಜಿನೆಕ್ಸ್ ಕಂಟ್ರೋಲ್ ಯೂಸ್ ಮಾಡಿಕೊಂಡು ನಿಮ್ಗೆ ಏನೇನು ಬೆನಿಫಿಟ್ ಇರುತ್ತೆ ಅಂತಂದರೆ ಮೊದಲನೇದು ಬಂದು ಲೋಡ್ ಬ್ಯಾಲೆನ್ಸಿಂಗ್ ಮಾಡ್ಬೋದು. ಲೋಡ್ ಬ್ಯಾಲೆನ್ಸಿಂಗ್ ಅಂತ ಅಂದರೆ ಜಸ್ಟ್ ಒಂದು ಲೋಡ್ ಬ್ಯಾಲೆನ್ಸರ್ ಮುಖಾಂತರ ನೀವು ಎಂಜಿನೆಕ್ಸ್ ಕಂಟ್ರೋಲರ್ನ ಯೂಸ್ ಮಾಡಿಕೊಂಡು ಈ ಟ್ರಾಫಿಕ್ನ ಲೋಡ್ ಬ್ಯಾಲೆನ್ಸಿಂಗ್ ಮಾಡ್ತಾ ಇದ್ದೀರಾ. ಇನ್ ಕೇಸ್ ಪ್ರೋ 1 ಬಂತು ಅಂತ ಅಂದರೆ ಪ್ರಾಜೆಕ್ಟ್ 1 ಕಳಿಸ್ತಾ ಇದ್ದೀರಾ, ಪ್ರಾಜೆಕ್ಟ್ 2 ಡೊಮೈನ್ಗೆ ಬಂತು ಅಂದರೆ ಪ್ರಾಜೆಕ್ಟ್ 2 ಕಳಿಸ್ತಾ ಇದ್ದೀರಾ, ಪ್ರಾಜೆಕ್ಟ್ 3 ಬಂತು ಅಂದರೆ ಪ್ರಾಜೆಕ್ಟ್ 3 ಕಳಿಸ್ತಾ ಇದ್ದೀರಾ. ಈ ರೀತಿ ನೀವು ಲೋಡ್ ಬ್ಯಾಲೆನ್ಸಿಂಗ್ ಮಾಡ್ತಾ ಇದ್ದೀರಾ. ಅದೇ ರೀತಿ SSL ಟರ್ಮಿನೇಷನ್ ಬೇಕಾದ್ರೆ ಮಾಡ್ಬೋದು. ಯಾವ ರೀತಿ ಅಂತ ಅಂದರೆ ನೀವು ಪರ್ಟಿಕ್ಯುಲರ್ ಪ್ರಾಜೆಕ್ಟ್ಗೆ ಒಂದೊಂದು ಪ್ರಾಜೆಕ್ಟ್ಗಳಿಗೆ ನೀವು ಯಾವುದೇ ರೀತಿ SSL ಸರ್ಟಿಫಿಕೇಟ್ನ ಅರ್ಚನೆ ಮಾಡೋ ಅವಶ್ಯಕತೆ ಇರಲ್ಲ. ನೀವು ಜಸ್ಟ್ ಎಂಜಿನೆಕ್ಸ್ ಕಂಟ್ರೋಲ್ ಏನಿದೆ ಆ ಇನ್ಸ್ಟಾಲ್ ಮಾಡಿದಾಗ ಅಲ್ಲೇ ಬೇಕಾದ್ರೆ ಎಂಜಿನೆಕ್ಸ್ ಕಂಟ್ರೋಲ್ ಒಳಗಡೆ ಬೇಕಾದರೆ ನೀವು ಪರ್ಟಿಕ್ಯುಲರ್ ಆಗಿ SSL ಸರ್ಟಿಫಿಕೇಟ್ನ ಅಟ್ಯಾಚ್ ಮಾಡ್ಬೋದು. ಇಲ್ಲಿಂದ ಈ ಪರ್ಟಿಕ್ಯುಲರ್ ಇಂಗ್ರೆಸ್ ಕಂಟ್ರೋಲರ್ ಗಂಟ ಇದು SSL ಇರುತ್ತೆ. ಅದರೊಳಗಡೆಯಿಂದ SSL ಟರ್ಮಿನೇಷನ್ ಆಗಿ ಇದರೊಳಗಡೆಯಿಂದ ಫಾಸ್ಟಾಗಿ ಆಕ್ಸೆಸ್ ಆಗುತ್ತೆ. ಯಾವುದೇ ರೀತಿ ಎನ್ಕ್ರಿಪ್ಷನ್ ಡಿಕ್ರಿಪ್ಷನ್ ಏನು ಇನ್ಸೈಡಲ್ಲಿ ಒಳಗಡೆ ಇರಲ್ಲ. ಯಾವಾಗ ನಾವು ಎನ್ಕ್ರಿಪ್ಟು ಡಿಕ್ರಿಪ್ಟ್ ಇರಲ್ವೋ ಅವಾಗ ಏನಾಗುತ್ತೆ, ಡೇಟಾ ಟ್ರಾನ್ಸ್ಮಿಷನ್ ಫಾಸ್ಟಾಗಿ ಆಗುತ್ತೆ. ಓಕೆನಾ. ನೆಕ್ಸ್ಟ್ ಬಂತು ಅಂತಂದರೆ ಪಾತ್ ಬೇಸ್ಡ್ ರೌಟಿಂಗ್. ಇದು ಇನ್ನೊಂದು ಪರ್ಟಿಕ್ಯುಲರ್ ಫ್ಯೂಚರ್ನ ಎನೇಬಲ್ ಮಾಡುತ್ತೆ. ನಾವು ಯಾವಾಗ ಇಂಗ್ರೆಸ್ ಕಂಟ್ರೋಲ್ನ ಅಸೈನ್ ಮಾಡ್ತಿರೋವಾಗ ಪಾತ್ ಬೇಸ್ಡ್ ಆ್ಯಂಡ್ ಹೋಸ್ಟ್ ಬೇಸ್ಡ್ ರೌಟಿಂಗ್. ಹೋಸ್ಟ್ ಬೇಸ್ಡ್ ರೌಟಿಂಗ್ ಅಂತ ಅಂದರೆ ಡೊಮೈನ್ ಮುಖಾಂತರ ಇಲ್ಲಿ ಆ್ಯಪ್ pro1.muruli.com ಅಂತ ಬಂತು ಕೊಟ್ಟರೆ ಎಂಟರ್ ಕೊಡ್ತು ಅಂತಂದರೆ ಲೋಡ್ ಬ್ಯಾಲೆನ್ಸರ್ ಕನೆಕ್ಟ್ ಆಗಿ ಇಲ್ಲಿ ಅದು ಡೊಮೈನ್ ಬೇಸ್ಡು ರೌಟಿಂಗ್ ಮಾಡುತ್ತೆ. ಅಂತಂದರೆ ಪರ್ಟಿಕ್ಯುಲರ್ ಡೊಮೈನ್ ಚೆಕ್ ಮಾಡುತ್ತೆ, 2 ಮ್ಯಾಚ್ ಆಯಿತು ಅಂತ ಅಂದರೆ ಆ ಡೊಮೈನ್ಗೆ ಟ್ರಾನ್ಸ್ಫರ್ ಮಾಡುತ್ತೆ. ಅದೇ ರೀತಿ ಸೆಕೆಂಡ್ ಡೊಮೈನ್ ಟ್ರಾನ್ಸ್ಫರ್ ಮಾಡುತ್ತೆ, ಅದೇ ರೀತಿ ಥರ್ಡ್ ಡೊಮೈನ್ ಟ್ರಾನ್ಸ್ಫರ್ ಮಾಡುತ್ತೆ. ಅದಾದಮೇಲೆ ಪಾತ್ ಬೇಸ್ಡ್ ಅಂತ ಅಂದರೆ ಏನಿಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ಪ್ರಾಜೆಕ್ಟ್ 1/version 1, ಪ್ರಾಜೆಕ್ಟ್ 1/version 2 ಈ ರೀತಿ 2 ಫೋಲ್ಡರ್ ಇರುತ್ತೆ ಅಂತ ತಿಳ್ಕೊಳ್ಳಿ. ಆ ಪರ್ಟಿಕ್ಯುಲರ್ ಪಾತ್ಗೆ ಏನೋ ಟ್ರಾನ್ಸ್ಫರ್ ಮಾಡಬೇಕು ಅಂತಂದರೆ ಇವಾಗ ನೀವೇನಾದರೂ ವರ್ಷನ್ 1ಗೆ ಟ್ರಾನ್ಸ್ಫರ್ ಮಾಡಬೇಕು ಅಂತಂದರೆ ನೀವು ಡೈರೆಕ್ಟು ಪಾತ್ ಬೇಸ್ಡ್ ರೌಟಿಂಗ್ ಬೇಕಾದ್ರೆ ಯೂಸ್ ಮಾಡ್ಕೋಬೋದು. ನಾರ್ಮಲಾಗಿ ನಿಮಗೆ ಇವಾಗ ಅರ್ಥ ಆಗಲಿಲ್ಲ ಅಂತ ಅಂದರೆ ನೀವು ಪ್ರಾಕ್ಟಿಕಲ್ ಸೆಷನ್ಗೆ ಹೋದಾಗ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಈ ವಿಡಿಯೋದಲ್ಲಿ ಬಂದು ನಾನು ಎಂಜಿನಿಕ್ಸ್ ಕಂಟ್ರೋಲರ್ ಏನಿದೆ ಇಂಗ್ರೆಸ್ ಕಂಟ್ರೋಲರ್ನ ಇನ್ಸ್ಟಾಲ್ ಮಾಡ್ತೀನಿ ಒಂದು ಕ್ಯೂಬರ್ನೆಟಿಸ್ ಕ್ಲಸ್ಟರ್ ಒಳಗಡೆ. ಅದಾದಮೇಲೆ ಬಂದು ನಾನು ಒಂದು ಲೋಡ್ ಬ್ಯಾಲೆನ್ಸರ್ನ ಎನೇಬಲ್ ಮಾಡಿ ಅದಾದಮೇಲೆ ಬಂದು ಡೊಮೈನ್ಗೆ ಮ್ಯಾಪ್ ಮಾಡೋದು ಯಾವ ರೀತಿ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಡೆಮೋ ರೂಪದಲ್ಲಿ.